ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಭಾಳ ಭಯ ಆಯಿತು ಇಂಡಿಯಾಕ್ಕೆ ಹೋಗುವಾಗ. ಸ್ವಲ್ಪ ಎಕ್ಸೈಟ್ಮೆಂಟ್, ಯಾಕಂದ್ರೆ ನಾವು ಒಬ್ಬಳು ಹೊಂಟೇನಿ. ನಮ್ಮ ಆರ್ಯಾಂದು ಎಕ್ಸಾಮ್ ಐತಿ ಮತ್ತು ಸ್ಪೋರ್ಟ್ಸ್ ಡೇ ಒಳಗೆ ಸೆಲೆಕ್ಟ್ ಆಗ್ಯಾನು, ಮ್ಯಾಥ್ಸ್ ಎಕ್ಸಾಮ್ ಐತಿ ಅಂತೇಳಿ. ಅಲ್ಲಿ ನಮ್ಮ ಅಕ್ಕನ ಮನೆ ಓಪ್ನಿಂಗ್ ಮತ್ತು ನಮ್ಮ ತಮ್ಮನ ಮಗಳದು ನಾಮಕರಣ ಐತಿ. ಅದಕ್ಕೆ ನಾನು ಅತ್ತಿ ಆಗ್ತೇನಲ್ಲ ಹೋಗ್ಲೇಬೇಕ್ರಿ. ಅದಕ್ಕೆ ನಾವು ಇಲ್ಲಿ ಸಿಂಗಾಪುರ್ ಏರ್ಲೈನ್ ಬುಕ್ ಮಾಡಿದ್ವಿ. ಇದು ಅಡ್ವಾನ್ಸ್ ಮಾಡಿದ್ರೆ ಪ್ರೈಸ್ ಭಾಳ ಕಡಿಮೆ ಇರ್ತೈತಿ. ಬರೀ 12,500ಗೆ ಸಿಕ್ತು ನಂಗೆ. ಫ್ರೀ ಇಯರ್ಫೋನ್ ಎಲ್ಲ ಕೊಡ್ತಾರೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರ್ತಾವೆ. ಫ್ಲೈಟ್ ಯಾವಾಗಲೂ ವೀಕ್ ಡೇಸ್ ಕಡಿಮೆ ಇರ್ತಾವೆ, ಅದು ವೀಕೆಂಡ್ ಆದ್ರೆ ಪ್ರೈಸ್ ಯಾವಾಗಲೂ ಜಾಸ್ತಿ ಇರ್ತಾವೆ. 1.5 ಮಂತ್ಲಿಂದ 2 ಮಂತ್ಸ್ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿದ್ರೆ ಟಿಕೆಟ್ ಪ್ರೈಸ್ ನಮಗೆ ಡಿಸ್ಕೌಂಟ್ ಒಳಗೆ ಸಿಗ್ತಾವೆ. ಸಿಂಗಾಪುರ್ ಏರ್ಲೈನ್ನಾಗ ಸ್ಕ್ರೀನ್ ಇರುತ್ತೆ, ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಮೂವೀಸ್ ಎಲ್ಲ ನೋಡ್ಬೋದು. ಮತ್ತು ಈ ರೀತಿ ನಮಗೆ ವೆಟ್ ಟವಲ್ ಕೊಡ್ತಾರೆ, ನಾವು ಅದನ್ನು ಫೇಸ್ ವಾಶ್ ಮಾಡೋದಾಗಲಿ ಹ್ಯಾಂಡ್ ವೈಪ್ ಮಾಡೋದಾಗಲಿ ಮಾಡ್ಕೋಬೋದು. ಮತ್ತು ಇಲ್ಲಿ ಮಲ್ಕೊಳ್ಳಿಕ್ಕೂ ಎಷ್ಟು ಚೆನ್ನಾಗಿರುತ್ತೆ, ಶೋಲ್ಡರ್ ನಿಯರ್ ಸಪೋರ್ಟ್ ಇರುತ್ತೆ, ಚಾರ್ಜಿಂಗ್ ಇರುತ್ತೆ, ಏರ್ಲೈನ್ ಒಳಗೆ ಸರ್ವಿಸ್ ಚೆನ್ನಾಗಿರುತ್ತೆ, ಫುಡ್ ಎಲ್ಲ ಕೊಡ್ತಾರೆ. ಇದೆಲ್ಲ ಆದಮೇಲೆ ಎಲ್ಲರೂ ಮೂವಿ ಎಲ್ಲ ನೋಡ್ತಾ ಇದ್ರೆ ನನಗೆ ಟಯರ್ಡ್ ಆಗಿದೆ ಅಂದು ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ದೆ. ಮತ್ತು ಫುಡ್ ಎಲ್ಲ ಕೊಟ್ಟಿದ್ದರು, ಆಲೂ ಪರೋಟ, ರೈಸ್ ಎಲ್ಲ ಕೊಡ್ತಿದ್ರು. ಇಲ್ಲಿಂದ ನಾವು ಫುಡ್ಡನ್ನೆಲ್ಲ ಎಂಜಾಯ್ ಮಾಡಿ ಫುಡ್ ತಿಂದ ತಕ್ಷಣ ಮತ್ತೆ ಹೊಳ್ಳೆ ಮಕ್ಕಳದ ಮಾಡಿದ್ದೇನೆ, ಯಾಕಂದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಮೀಲ್ ಪ್ರಿಪ್ ಎಲ್ಲ ಮಾಡಿಕೊಂಡು ಬಂದಿದ್ದೆ. ಆರ್ಯನ್ ಬಿಟ್ಟು ಬರಾತೀನಿ ಅಂತೇಳಿ. ಆರ್ಯ ಇರ್ಲಾರ್ದೆ ನಾ ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅವನು ಅಂತೇಳಿ ಭಾಳ ಟೆನ್ಷನ್ ಆಗಿತ್ತು. ಆದರೆ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಮೀಟ್ ಮಾಡತ್ತೇನೆ ಅನ್ನೋದು ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಹೋಪ್ಫುಲಿ ಆರ್ಯ ಎವ್ರಿಥಿಂಗ್ ವಿಲ್ ಬಿ ಫೈನ್, ಆರ್ಯ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅಂತಂತೇಳಿ ಅಲ್ಲಿಂದ ನಾವು ಬಸ್ಸಿಗೆ ಬಂದ್ವಿ. ನಮ್ಮ ಬೆಂಗಳೂರು ಬಂದರೆ ಖುಷಿಯಾಗತ್ತಪ್ಪ. ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಏರ್ಪೋರ್ಟ್ಲಿಂದ ಬಸ್ಸಿಗೆ ಬಂದ್ವಿ. ಅದು ಬಸ್ ಪ್ರೈಸ್ ಬಂದು 290 ರುಪೀಸ್ ಅಷ್ಟೇ. ಒಬ್ಬರು ಬರ್ತಾಯಿದ್ರೆ ಬಸ್ಸಿಗೆ ಬರೋದು ಬೆಟರ್ ಆಪ್ಷನ್. ಬಸ್ಲಿಂದ ನಾವು ಮತ್ತೆ ಹೊಳ್ಳೆ ನಮ್ಮ ಹುಬ್ಬಳ್ಳಿಗೆ ಅಲ್ಲೇ ಟ್ರೈನಿಗೆ ಬಂದ್ವಿ. ಒಂದೇ ದಿನದಾಗ ಫ್ಲೈಟ್, ಬಸ್, ಟ್ರೈನು ಎಲ್ಲ ಜರ್ನಿ ಆಯ್ತು ನೋಡಿರಿ ನಮ್ಮದು. ಟ್ರೈನ್ ಒಳಗೆ ಮಿಸ್ ಮಾಡ್ದೆ ತಿನ್ನುವುದಂದ್ರೆ ಗಿರ್ಮಿಟ್ಟಿರಿ. ಯಾರೆಲ್ಲ ಟ್ರೈ ಮಾಡ್ತೀರಿ? ವಿಡಿಯೋ ಇಷ್ಟ ಆದರೆ ಇಂಡಿಯಾಲಿಂದ ವ್ಲಾಗ್ ಬರ್ತಾವೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.